ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಪ್ರಿಯ ಸ್ನೇಹಿತರೆ, ವೆಲ್ಕಮ್ ಟು ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ನೇಮಕಗೊಳ್ಳುವ ಪ್ರತಿಯೊಂದು ಯಾವುದೇ ಸರ್ಕಾರಿಯ ಮಾಹಿತಿಯ ಅಧಿಸೂಚನೆ ಈ ಒಂದು ಚಾನಲ್ ಅಲ್ಲಿ ನಿಮಗೆ ದಿನನಿತ್ಯ ಅಪ್ಡೇಟ್ ಇರುತ್ತದೆ. ಹಾಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಂದ್ರೆ ನಮಗೆ ಗೊತ್ತಿಲ್ಲದ ಹಾಗೆ ಎಷ್ಟೋ ನೌಕರಿಗಳು ನಮಗೆ ಕೈ ಜಾರುತ್ತಿರುತ್ತವೆ. ಆಮೇಲೆ ಅದರ ಬಗ್ಗೆ ಮನಸ್ಥಿತಿ ಮಾಡಿಕೊಳ್ಳೋದು ಬೇಡ ಪ್ರಿಯ ಸ್ನೇಹಿತರೆ ಅಂತ ಹೇಳುತ್ತಾ ನಾವು ಈ ತರಗತಿಗೆ ಇವತ್ತು ಕಾಲ ನೀಡೋಣ. ನಾವು ಈಗಾಗಲೇ ಪಂಚಾಯಿತಿಗೆ ಸಂಬಂಧಪಟ್ಟ ಇತಿಹಾಸವನ್ನ ಮಾತಾಡಿಕೊಂಡು ನಂತರ ಅದೇ ಪಂಚಾಯಿತಿಗೆ ಸಂಬಂಧಪಟ್ಟ ಕೆಲವು ಸುಧಾರಣೆಗೆ ಸಂಬಂಧಪಟ್ಟ ಸಮಿತಿಗಾರ ಭಾರತದಲ್ಲಿ ಕಂಡತಕ್ಕಂಥ ಕೆಲವು ಸಮಿತಿಗಳನ್ನ ನೋಡಿದೀವಿ. ಬಲವಂತರ ಮೆಹ್ತಾ ಸಮಿತಿ ನೋಡಿದೀವಿ, JVK ಸಮಿತಿ ನೋಡಿದೀವಿ, LN ಸಿಂಘ್ವಿ ಸಮಿತಿ ನೋಡಿದೀವಿ, ಆಮೇಲೆ ತುಂಗನ್ ಸಮಿತಿ ನೋಡಿದೀವಿ, ಗಾಡ್ಗಿಲ್ ಸಮಿತಿ ನೋಡಿದೀವಿ. ಹೀಗೆ ನೋಡ್ತಾ ಹೋದ್ರೆ ಹಲವಾರು ಸಮಿತಿಗಳನ್ನ ಮುಗಿಸಿಕೊಂಡು ನಾವು ಹೀಗೆ ಹೆಜ್ಜೆ ಇಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಸಂಬಂಧಪಟ್ಟ ಗ್ರಾಮೀಣ ಸುಧಾರಣೆಗೆ ಸ್ವತಂತ್ರ ಪೂರ್ವದ ಕೆಲವು ಕಾಯ್ದೆಗಳು ಮತ್ತು ನಂತರದ ಬಂದ ಕೆಲವು ಸಮಿತಿಗಳನ್ನ ನೋಡ್ಕೊಂಡು ಹೋಗೋಣ ಪ್ರಿಯ ಸ್ನೇಹಿತರೆ. ಇವತ್ತು ಮಾಡುವ ಪ್ರಮುಖ ವಿಷಯ ಏನಂದ್ರೆ ಕರ್ನಾಟಕದಲ್ಲಿ ಗ್ರಾಮೀಣ ಅಭಿವೃದ್ಧಿ ಸುಧಾರಣೆಗೆ ಸಂಬಂಧಪಟ್ಟ ಕೆಲವು ಸಮಿತಿ ಮತ್ತು ಆಕ್ಟ್ಗಳು. ಮೈಸೂರು ಸಂಸ್ಥಾನ ಇದ್ದ ಸಂದರ್ಭದಲ್ಲಿದ್ದಂತ ಮತ್ತು ಸ್ವತಂತ್ರದ ನಂತರ ಕರ್ನಾಟಕದಲ್ಲಿ ಆದ ಕೆಲವು ಬದಲಾವಣೆಗಳನ್ನು ನೋಡ್ಕೊಂಡು ಹೋಗೋಣ ಪ್ರಿಯ ಸ್ನೇಹಿತರೆ. ಸಬ್ಸ್ಕ್ರೈಬ್ ಅಂಡ್ ಶೇರ್ ದಿಸ್ ಚಾನಲ್. ದ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಟ್ ಆಕ್ಟ್ 1902. ದ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆಕ್ಟ್ 1902 ಪ್ರಿಯ ಸ್ನೇಹಿತರೆ ಗೊತ್ತಿರಲಿ, 1902ರಲ್ಲಿ ಬಂದಂತ ಒಂದು ಪ್ರಮುಖ ಕಾಯ್ದೆ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಭಾರತದಲ್ಲಿ ಮುಕ್ತ ಆಡಳಿತ ವ್ಯವಸ್ಥೆ ಜಾರಿಗೆ ತರಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಇದನ್ನು 1902ರಲ್ಲಿ ಜಾರಿಗೆ ತರಲಾದ ಒಂದು ಆಕ್ಟ್ ಆಗಿದೆ. ಈ ಒಂದು ಆಕ್ಟ್ ಅಲ್ಲಿ ವಿಶೇಷವಾಗಿ ಅಂದಿನ ಭಾರತದ ವೈಸ್ರಾಯ್, ಬ್ರಿಟಿಷ್ ವೈಸ್ರಾಯ್ ಆದಂತಹ ಸ್ಥಳೀಯ ಸರ್ಕಾರದ ಪಿತಾಮಹ ಎಂದು ಕರೆಸಿಕೊಳ್ಳುವ ಲಾರ್ಡ್ ರಿಪ್ಪನ್ ರವರ ಪ್ರಮುಖ ಪಾತ್ರವೂ ಸಹ ಕಂಡುಬರುತ್ತದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ದೇಶದಾದ್ಯಂತ ಮುಕ್ತವಾದ ಆಡಳಿತ ವ್ಯವಸ್ಥೆ ಜಾರಿಗೆ ತರುವಂತೆ ಬ್ರಿಟಿಷರಿಗೆ ಒತ್ತಾಯ ಮಾಡುತ್ತಾರೆ. ಮಾಡಿದರೂ ಅವರು ಕೇಳುವುದಿಲ್ಲ. ಗೊತ್ತು ನಿಮಗೆ, ಸ್ವತಂತ್ರದ ಪೂರ್ವದಲ್ಲಿ ಬ್ರಿಟಿಷರು ನಮ್ಮ ಮೇಲೆ ಮಾಡಿದ ದಬ್ಬಾಳಿಗಳು. ಇವರು ಮುಕ್ತ ಆಡಳಿತ ವ್ಯವಸ್ಥೆ ಜಾರಿಗೆ ತರ್ರಿ ಅಂತಂದೇಳಿ ಕೇಳಲ್ಲ ಅವರು. ಇದರ ಜೊತೆಗೆ ಅಂದಿನ ವೈಸ್ರಾಯ್, ಹೌದಾ, ಲಾರ್ಡ್ ರಿಪ್ಪನ್ ಕೂಡ ಸ್ಥಳೀಯ ಆಡಳಿತ ವ್ಯವಸ್ಥೆಯ ಬದಲಾವಣೆಯಲ್ಲಿ ತರಲು ಆರಂಭಿಸಿದರು. ಹಾಗೆ ಸ್ಥಳೀಯ ಸರ್ಕಾರ ಪಿತಾಮಹ ಅಂತ ಕರಿತೀವಿ ಬಿಡಿ. ಇದರ ಫಲವಾಗಿ ಮೈಸೂರು ಸಂಸ್ಥಾನದಲ್ಲಿ ಮೈಸೂರು ಸಂಸ್ಥಾನದಲ್ಲಿ 1903 ಅಕ್ಟೋಬರ್ ತಿಂಗಳಲ್ಲಿ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಯಿತು. ಅಂದಿನ ಮೈಸೂರಿನ ದಿವಾನರು DC ರಂಗಾಚಾರಿ. ಗೊತ್ತಿರಲಿ ಪ್ರಿಯ ಸ್ನೇಹಿತರೆ, ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆಕ್ಟ್ ಜಾರಿಗೆ ಬಂದಾಗ ದಿವಾನರು ಯಾರಿದ್ರು ಅಂತ ಕೇಳಿದ್ರೆ ರಂಗಾಚಾರ್ಯರು ಇದ್ರು. ಈ ಕಾಯ್ದೆ ಅನ್ವಯ ಮೈಸೂರಿನ 3 ಹಂತದ ಆಡಳಿತ ವ್ಯವಸ್ಥೆ, ವಿಕೇಂದ್ರೀಕರಣ ವ್ಯವಸ್ಥೆ ಜಾರಿಗೆ ಆಗ್ಬೇಕು ಅಂತ ಹೇಳಿದ್ರು. ಮೈಸೂರು ಅಂತ ಬಂದಾಗ ಅಂದು ಕರ್ನಾಟಕ, ಮೈಸೂರು ಸಂಸ್ಥಾನ ಮಾತಾಡ್ತಾ ಇದ್ದೀನಿ ನಾನು. ಅವಾಗೆಲ್ಲ ಪ್ರಾಂತ್ಯಗಳಿತ್ತು. ಅವಾಗ ಕರ್ನಾಟಕ, ಅವಾಗ ಮೈಸೂರು ಪ್ರಾಂತ್ಯ ಅಂತ ಕರಿತಿದ್ವಿ. ಈ ರೀತಿ 3 ಆಡಳಿತ ವಿಕೇಂದ್ರೀಕರಣವಾಗಿ ಜಾರಿಗೆ ತರಬೇಕಂತ ಎಲ್ಲ ವಿಕೇಂದ್ರೀಕರಣ ಬಗ್ಗೆನೇ ಸಮಿತಿಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಟ್ವಿಸ್ಟ್ ಮಾಡ್ತಿರ್ತಾರೆ ಅಷ್ಟೇ. ಜಿಲ್ಲಾ ಮಂಡಳ ಬಂದಾಗ 25ರಷ್ಟು ಸಂಖ್ಯೆಯನ್ನು ಒಳಗೊಂಡಿರಬೇಕು. ತಾಲೂಕು ಮಂಡಳಿಯಲ್ಲಿ 12ರಷ್ಟು. ಅದು ಹೊರತುಪಡಿಸಿ ಪಂಚಾಯಿತಿ ಅಂತ ಬಂದಾಗ 6ರಿಂದ 12 ಜನ ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥದ್ದು ಇರಬೇಕಂತೇಳಿ ದಿ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆಕ್ಟ್ 1902 ಕಾಯ್ದೆ ಹೇಳುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಮುಖವಾಗಿ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಕಮಿಟಿ. ಕಾಂತರಾಜ್ ಅರಸ್ ಮತ್ತು K. ಶ್ರೀನಿವಾಸನ್ ಅಧ್ಯಕ್ಷತೆಯಲ್ಲಿ ನಡೆದ ಒಂದು ಪ್ರಮುಖ ಸಮಿತಿ. 1914ರಲ್ಲಿ 2 ಪ್ರಮುಖ ವ್ಯಕ್ತಿಗಳಾದ ಕಾಂತರಾಜ್ ಅರಸ್ ಮತ್ತು ಅಯ್ಯಂಗರ್, ಯಾರು, ಶ್ರೀನಿವಾಸನ್ ಅಯ್ಯಂಗರ್ ಅಧ್ಯಕ್ಷತೆಯಲ್ಲಿ ನಡೆದತಕ್ಕಂಥದ್ದು. ಇಲ್ಲಿ 2 ಒಂದೇ ವರ್ಷ ಸಮಿತಿಗಳಿವು. ಮೈಸೂರು ಸಂಸ್ಥಾನದಲ್ಲಿ ನೇಮಕಗೊಂಡ 2 ಪ್ರಮುಖ ಸಮಿತಿಗಳಾಗಿರುತ್ತವೆ. ಒಂದನೇದಾಗಿ ಕಾಂತರಾಜ್ ಅರಸ್ ಸಮಿತಿ. ಇವರ ಅಧ್ಯಕ್ಷತೆಯಲ್ಲಿ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಕಮಿಟಿಯನ್ನು ರಚಿಸಲಾಯಿತು. ಲೋಕಲ್ ಸೆಲ್ಫ್, ಸ್ವ ಆಡಳಿತ ವ್ಯವಸ್ಥೆಯನ್ನು ಮಾಡಿದಂತಹ ಒಂದು ಪ್ರಮುಖ ಸಮಿತಿ ಯಾವ್ದಂತಂದ್ರೆ ಕಾಂತರಾಜ್ ಅರಸ್ ಸಮಿತಿ. ಅಷ್ಟೇ ಅಲ್ಲ, ಈ ಸ್ಥಳೀಯ ಸಂಸ್ಥೆಗಳ ರಚನೆ ಅವುಗಳಿಗೆ ಸುಧಾರಣೆ ತರಲು ನೀಡಿರುವ ಒಂದು ವರದಿಯಾಗಿದೆ. ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟ ರಚನೆ ಮಾಡುವುದು, ಅವುಗಳ ಸುಧಾರಣೆ, ಇದು ಹೇಳುತ್ತೆ ಯಾವುದು, ಕಾಂತರಾಜ್ ಅರಸ್. ಆದ್ರೆ K. ಶ್ರೀನಿವಾಸನ್ ಏನ್ ಹೇಳ್ತು ಗೊತ್ತೇನು, ಇದೇ ವರ್ಷ ಜಾರಿಗೆ ಬಂದ ಇನ್ನೊಂದು ಪ್ರಮುಖ ಸಮಿತಿ ಇದು, ಹೌದಾ, ಅದೇ ವರ್ಷ ಜಾರಿಗೆ ಬಂದು ಇದು ಹಣಕಾಸು ಸುಧಾರಣೆ, ಅದೇ ಗ್ರಾಮೀಣ ಪ್ರದೇಶದ ಹಣಕಾಸು ಸುಧಾರಣೆ ತರುವುದರ ಒಂದು ರಚನೆಯಾದಂತಹ 2 ಸಮಿತಿ. ಈ ಮೇಲಿನ 2 ಸಮಿತಿಗಳ ಶಿಫಾರಸಿನ ಮೇರೆಗೆ ಮುಂದೆ ಸ್ಥಳೀಯ ಆಡಳಿತ ಸಂಸ್ಥೆ ಸಬಲೀಕರಣಕ್ಕೆ ನಾಂದಿ ಆಯಿತು. ಈ ನಾಂದಿ ಆದ ನಂತರ ಅದೇ ಮೈಸೂರಿನಲ್ಲಿ
ನೋಡಿ, ಈ ಮೈಸೂರು ಚರ್ಚಿಸಿ 1915ರಲ್ಲಿ ಮೈಸೂರಿನ ರಾಷ್ಟ್ರ ಮಟ್ಟದಲ್ಲಿ ಒಂದು ಸಮ್ಮೇಳನವನ್ನು ಆಯೋಜಿಸಿ ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಅಂದ್ರೆ ಪುಟ್ಟಣ್ಣ ಚೆಟ್ಟಿರವರು ವಹಿಸಿದ್ರು. ದಿವಾನ್ ಪುಟ್ಟಣ್ಣ ಚೆಟ್ಟಿ. ಈ ಎರಡು ಸಮಿತಿಗೆ ಸಂಬಂಧಪಟ್ಟ ರಾಷ್ಟ್ರ ಮಟ್ಟದ ಸಮ್ಮೇಳನ ನಡೆಸಲಾಗುತ್ತೆ. ಆ ಸಮ್ಮೇಳನದಲ್ಲಿ ಅದರ ಅಧ್ಯಕ್ಷತೆ ದಿವಾನ್ ಪುಟ್ಟಣ್ಣ ಚೆಟ್ಟಿ ಅವರು ಇದರ ಒಂದು ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿದ್ದರು. ಎರಡು ಸಮಿತಿಗಳ ಪ್ರಯತ್ನದಿಂದ ಮೈಸೂರು ಲೋಕಲ್ ಬೋರ್ಡ್ ಅಂಡ್ ವಿಲೇಜ್ ಪಂಚಾಯತ್ ರೆಗ್ಯುಲೇಷನ್ ಆಕ್ಟ್ 1918 ಜಾರಿಗೆ ಬರುತ್ತೆ. ಯಾವುದರಿಂದ? ಕೆ ಕಾಂತರಾಜರಸ ಸಮಿತಿ ಮತ್ತು ಶ್ರೀನಿವಾಸನ್ ಅಯ್ಯಂಗರ್ ಸಮಿತಿಯಿಂದ ಮೈಸೂರಿನಲ್ಲಿ ನಡೆದ ಒಂದು ಪ್ರಮುಖ ಸಮ್ಮೇಳನದಲ್ಲಿ ಅದರ ಅಧ್ಯಕ್ಷತೆ ಸ್ಥಾನ ದಿವಾನ್ ಯಾರಪ್ಪ ಅಂತ ಬಂದಾಗ ಪುಟ್ಟಣ್ಣ ಚೆಟ್ಟಿರವರು ವಹಿಸಿದ ನಂತರ ಈ ಒಂದು ಕಾಯ್ದೆ ಜಾರಿಗೆ ಬರುತ್ತೆ. ಅದೇ ಇಲ್ಲಿದೆ ನೋಡಿ, ದಿ ಮೈಸೂರು ಲೋಕಲ್ ಬೋರ್ಡ್ ಅಂಡ್ ವಿಲೇಜ್ ಪಂಚಾಯತ್ ರೆಗ್ಯುಲೇಷನ್ ಆಕ್ಟ್ 1918. ಅವ ನೋಡಿದ 1902, ಇದು 1918. ಕಾಯ್ದೆ 1919ರಲ್ಲಿ ಸ್ಥಾಪನೆಗೆ ಬಂದಿತ್ತು. ಈ ಕಾಯ್ದೆಯಿಂದ ನಾಮನಿರ್ದೇಶನ ಪದ್ಧತಿ ಮತ್ತು ಸರ್ಕಾರದ ಅಧಿಕಾರಿಗಳು ಮಾತ್ರ ಹೊಂದಿರುವ ಆಡಳಿತ ವ್ಯವಸ್ಥೆಯಲ್ಲಿ ನಾಮನಿರ್ದೇಶನ ಪದ್ಧತಿ, ಈ ಕಾಯ್ದೆಯಿಂದ ನಾಮನಿರ್ದೇಶನಗೊಂಡ ಪದ್ಧತಿ ಇದೆಯಲ್ಲ, ಈಗ ಯಾರು ಸ್ಥಳೀಯ ಸರ್ಕಾರದಲ್ಲಿ ನಾವು ನಾಮನಿರ್ದೇಶನ ಮಾಡ್ತೀವಲ್ಲ ಅವ್ರನ್ನ ಆಯ್ಕೆ ಮಾಡ್ಬೇಕಂದ್ರೆ ಸರ್ಕಾರದ ಅಧಿಕಾರಿಗಳನ್ನು ಮಾತ್ರ ಹೊಂದಿರುವ ಆಡಳಿತ ವ್ಯವಸ್ಥೆ, ಸ್ಟ್ರಿಕ್ಟ್ಲಿ ಸರ್ಕಾರದಿಂದ ಯಾರು ಆಡಳಿತದಲ್ಲಿ ಇರ್ತಾರಲ್ಲ ಅವ್ರು ಏನ್ ಮಾಡಬೇಕು ಅಂತಂದ್ರೆ ಚುನಾವಣೆ ಮೂಲಕ ಆಯ್ಕೆಯಾಗುವ ಪ್ರತಿನಿಧಿಯನ್ನು ಸೇರಿಕೊಳ್ಳುವ ಪ್ರಜಾಸತ್ತಾತ್ಮಕ ಪದ್ಧತಿ ಜಾರಿಗೆ ಆಗಬೇಕು. ಒಂದು ಏನಾದರೂ ಕಾಯ್ದೆ ನಾಮನಿರ್ದೇಶನ ಮಾಡಬೇಕು ಅಂದ್ರೆ ಸರ್ಕಾರದಿಂದ ಆಯ್ಕೆಯಾದ ಆಡಳಿತಗಾರರಿಂದ ನಾಮನಿರ್ದೇಶನಗೊಂಡ ಪ್ರತಿನಿಧಿಗಳ ಮೂಲಕ ಜಾರಿಗೆ ತರಬೇಕು ಅಂತಂದೇಳಿ ಹೇಳುವ ಸಮಿತಿ ಆಗಿರುತ್ತೆ. ಆಕ್ಟ್ ಆಗಿದೆ. ಈ ಕಾಯ್ದೆಯಿಂದ ಅಧಿಕಾರ ವಿಕೇಂದ್ರೀಕರಣ ಆಗುತ್ತೆ. ಯಾಕಂದ್ರೆ ಸರಿಯಾದ ಚೌಕಟ್ಟಿನಲ್ಲಿ ಕಾರ್ಯಕಲಾಪಗಳು ನಡೀತವೆ, ಕಾರ್ಯಕ್ರಮಗಳ ಹಂಚಿಕೆ ಸರಿಯಾಗಿರುತ್ತೆ, ಸಂಪನ್ಮೂಲಗಳ ಪದ್ಧತಿಯಲ್ಲಿಯೂ ಸಹ ಅನೇಕ ಸುಧಾರಣೆಗಳಾಗುತ್ತೆ. ಸಂಪನ್ಮೂಲಗಳ ಪದ್ಧತಿ ಅಂತಂದ್ರೆ ಸಂಪನ್ಮೂಲಗಳ ಅಭಿವೃದ್ಧಿ ಆಗಲಿ, ಸಂಪನ್ಮೂಲಗಳ ಬಳಕೆ ಆಗಲಿ. ಹೌದಾ? ಲೋಕಲ್ ಫಂಡ್ ನಿಂದ ಹೆಚ್ಚಿನ ಹಣಕಾಸು ಒದಗಿಸುವ ವ್ಯವಸ್ಥೆಯು ಜಾರಿಗೆ ಬಂದಿತ್ತು. ಲೋಕಲ್ ಫಂಡ್ ಅಂತ ಬಂದಾಗ ಗ್ರಾಮೀಣ ಪ್ರದೇಶದಲ್ಲಿ ತೆಗೆದಂತ ತೆರಿಗೆಗಳ ಮೂಲಕ ಅಂತ ಅರ್ಥ. ಕರ್ನಾಟಕದಲ್ಲಿ ಬಲವಂತರಾಯ ಮೆಹ್ತಾ ಸಮಿತಿಯ ಶಿಫಾರಸುಗಳು ನೋಡಿ, ಭಾರತದಲ್ಲಿ ನೋಡಿದೀವಿ ಇವರು ಶಿಫಾರಸುಗಳು, ಕರ್ನಾಟಕದಲ್ಲೂ ಅನ್ವಯ ಸೇಮ್ ಇರುತ್ತೆ, ಮತ್ತೇನು ಚೇಂಜ್ ಇರಂಗಿಲ್ಲ. ಈ ಕಾಯ್ದೆ ಪ್ರಕಾರ ಕರ್ನಾಟಕದಲ್ಲಿ ದಿ ಮೈಸೂರು ವಿಲೇಜ್ ಪಂಚಾಯತ್ ಮತ್ತು ಲೋಕಲ್ ಬೋರ್ಡ್ ಆಕ್ಟ್ 1959 ನವೆಂಬರ್ ತಿಂಗಳಲ್ಲಿ ಜಾರಿಗೆ ತರಲಾಯಿತು. ಇದರ ಮೂಲಕವೇ ನಾವು ರಾಜಸ್ಥಾನದ ನಾಗೂರಲ್ಲಿ, ಗೊತ್ತು ನಿಮಗೆ, ಇತಿಹಾಸದಲ್ಲಿ ಓದಿರ್ತೀರಾ, ಬಹಳ ಇಂಪಾರ್ಟೆಂಟ್, ಬಹಳ ಸಾರಿ ಎಕ್ಸಾಮ್ ಪ್ರಶ್ನೆ ಕೇಳಿದಾನೆ, ಹೌದಾ? ಅದೇ ರೀತಿ ಗ್ರಾಮ ಪಂಚಾಯತಿ, ತಾಲೂಕು ಅಭಿವೃದ್ಧಿ ಮಂಡಳಿ, ಜಿಲ್ಲಾ ಮಂಡಳಿ, ಅಭಿವೃದ್ಧಿ ಮಂಡಳಿ ಅಸ್ತಿತ್ವಕ್ಕೆ ಬಂದು, ಗೊತ್ತು ನಿಮಗೆ, 3 ಆಡಳಿತ ವ್ಯವಸ್ಥೆ ವಿಕೇಂದ್ರೀಕರಣ ಕೇಳಿದವರೇ ಇವರು ಫಸ್ಟ್. ಈ ಕಾಯ್ದೆ ಪ್ರಕಾರ ಕರ್ನಾಟಕದ ಮೊದಲ ಚುನಾವಣೆ 1960 ಡಿಸೆಂಬರ್ ತಿಂಗಳ ಭಾರತದ ಅಂದಿನ ರಾಷ್ಟ್ರಪತಿಯಾದ ರಾಜೇಂದ್ರ ಪ್ರಸಾದ್ ರವರು ವ್ಯವಸ್ಥೆಗೆ ಚಾಲನೆ ನೀಡಿದರು ಅಂತ ನಾವು ಹೇಳಬಹುದು. ಬಲವಂತರಾಯ ಮೆಹ್ತಾ ಸಮಿತಿ ಇದ್ದಾಗ ಭಾರತದ ರಾಷ್ಟ್ರಪತಿಯಾದವರು ರಾಜೇಂದ್ರ ಪ್ರಸಾದ್. ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಕಾರಣವಾದ ಪ್ರಮುಖ ಸಮಿತಿಗಳು, ಬಲವಂತರಾಯ ಮೆಹ್ತಾ ಸಮಿತಿ ಇದೆ, ಅದನ್ನು ಬಿಟ್ಟು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಂತ ಬಂದಾಗ ಇವು 3. ವೆಂಕಟಪ್ಪ ಸಮಿತಿ 1949, DH ಚಂದ್ರಶೇಖರಯ್ಯ ಸಮಿತಿ 53, ಕೊಂಡಜಿ ಬಸಪ್ಪ ಸಮಿತಿ ಅಂತೇಳಿ 3 ಸಮಿತಿಗಳಿದಾವೆ ಪ್ರಿಯ ಸ್ನೇಹಿತರೆ. ನೋಡಿ, ವೆಂಕಟಪ್ಪ ಸಮಿತಿ 1949 2 ಹಂತದ ಗ್ರಾಮಾಡಳಿತ ವ್ಯವಸ್ಥೆ. ಈಗ ನಾವು ಭಾರತದಲ್ಲಿ 2 ಹಂತದ ಗ್ರಾಮಾಡಳಿತ ವ್ಯವಸ್ಥೆ ಬಗ್ಗೆ ನಾವು ಹೇಳಿದ್ವಿ. ಯಾರು ಹೇಳಿ ನೋಡೋಣ? ಬಲವಂತರಾಯ ಮೆಹ್ತಾ ಆದ್ಮೇಲೆ ಹೇಳಿದ್ವಿ ನೋಡಿ, ಹೌದಾ? ನೋಡೋಣ, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. 2 ಹಂತದ ಆಡಳಿತ ವ್ಯವಸ್ಥೆ ಅಲ್ಲೂ ಶಿಫಾರಸಾಗಿತ್ತು. ಭಾರತದಲ್ಲಿ, ನಾವು ಕರ್ನಾಟಕದಲ್ಲಿ ಮಾತಾಡ್ತಿದ್ದೀವಿ. ಜಿಲ್ಲಾ ಮಟ್ಟದ ಮತ್ತು ಕೆಳಮಟ್ಟದ, ಅವರು ಸೇಮ್ ಜಿಲ್ಲಾ ಮಟ್ಟದ ಕೆಳಮಟ್ಟದ ತಾಲೂಕನ್ನು ಎಗರಿಸ್ಬಿಟ್ಟಿದ್ರು, ಬ್ಲಾಕ್ ವ್ಯವಸ್ಥೆನ ಜಂಪ್ ಮಾಡಿದ್ರು. ಒಂದು ಗ್ರೂಪ್ ಪಂಚಾಯಿತಿಯ ಜನಸಂಖ್ಯೆ 2000ದಿಂದ 5000. ಅಷ್ಟೇ 2500 ಜನಸಂಖ್ಯೆ ಒಬ್ಬ ಜಿಲ್ಲಾ ಮಂಡಳಿಯ ಸದಸ್ಯರಿರಬೇಕು. ಅಷ್ಟೇ ಅಲ್ಲ, ಗ್ರೂಪ್ ಪಂಚಾಯಿತಿಯಿಂದ ಆಯ್ಕೆಯಾದ ಅಂದ್ರೆ ಅಧ್ಯಕ್ಷ ಮಾತ್ರ ಜಿಲ್ಲಾ ಮಂಡಳಿಯ ಸದಸ್ಯ ಸ್ಥಾನಕ್ಕೆ ಸ್ಪರ್ಧಿಸುವ ಅಧಿಕಾರವಿರುತ್ತದೆ. ಜಿಲ್ಲಾ ಮಂಡಳಿಯ ಸಿಇಒ ಯಾರಿರಬೇಕು ಅಂತಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಅವರು ನೇಮಕವಾಗಿರುತ್ತಾರೆ, ಉಪವಿಭಾಗದ ಅಧಿಕಾರಿಗಳು. ಇಲ್ಲಿ 3 ಹಂತ. DH ಚಂದ್ರಶೇಖರ್ ಸಮಿತಿ ಬಂದಾಗ 3 ಹಂತದ ಆಡಳಿತ ವ್ಯವಸ್ಥೆ. ಜಿಲ್ಲಾ, ತಾಲೂಕು, ಗ್ರೂಪ್ ಪಂಚಾಯಿತಿ. ಈ ಸಮಿತಿಯ ತಾಲೂಕು ಬೋರ್ಡ್ ಅನ್ನು ಹೊಸದಾಗಿ ಸೇರಿಸಿತು ನೋಡಿ, ಅಲ್ಲಿ ಇದ್ದಿಲ್ಲ, ಇದರಲ್ಲಿ ತಾಲೂಕು ಬೋರ್ಡ್ ಇರಲಿಲ್ಲ, ಮಿಡಲ್ ಇಲ್ಲ, ಇಲ್ಲಿ ತಾಲೂಕು ಬೋರ್ಡ್ ಅನ್ನು ಸೇರಿಸಲಾಯಿತು. ಈ ಸಮಿತಿಯಲ್ಲಿ ತಾಲೂಕು ಬೋರ್ಡ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ತಹಸೀಲ್ದಾರ್, ಅಲ್ಲಿ ಉಪವಿಭಾಗದ ಅಧಿಕಾರಿ AC CEO ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್, ಹೌದಾ? ಅಸಿಸ್ಟೆಂಟ್ ಕಮಿಷನರ್, ಹೌದಾ? AC CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವರು. ಆಡಳಿತದಲ್ಲಿ ಜಿಲ್ಲಾ ಮಂಡಳ ಪಾತ್ರ ಕಡಿಮೆ ಮಾಡಲೇಬೇಕು, ಅಂದ್ರೆ ಅಧಿಕಾರ ವಿಕೇಂದ್ರೀಕರಣ ಆಗುತ್ತೆ.
ಇಲ್ಲಿ ಆಡಳಿತದಲ್ಲಿ ಜಿಲ್ಲಾಕ್ಕೆ ಜಾಸ್ತಿ ಪಾತ್ರ ಸಿಕ್ಬಿಡುತ್ತೆ, ಬಟ್ ಇಲ್ಲಿ ಕಡಿಮೆ ಮಾಡ್ಬೇಕಂತ ಹೇಳ್ತಾರೆ. ತಾಲೂಕು ಹೆಚ್ಚಿನ ಹಣಕಾಸು ನೆರವನ್ನು ನೀಡಬೇಕು. ಇಲ್ಲಿ ತಾಲೂಕೇ ಇಲ್ಲ, ಇದರಲ್ಲಿ ತಾಲೂಕು ಮಂಡಳಿಯನ್ನು ರಚನೆ ಮಾಡಿ ಹೆಚ್ಚು ಹಣಕಾಸು ನೆರವು ನೀಡಬೇಕಂತ ಹೇಳುವ ಸಮಿತಿ ಚಂದ್ರಶೇಖಯ್ಯ ಸಮಿತಿ. ಏನ್ ಸರ್ ಹಿಂಗಿದೆ? ಇವೆಲ್ಲ ಸುಧಾರಣೆಗಳು, ಹಿಂಗ್ ಮಾಡಿ ಅದರ ಯಾವ್ದನ್ನ ಎತ್ತಿಕೊಂಡು ನಾವು ಮಾಡ್ತಾ ಇದೀವಿ ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ಕೊಂಡಾಜಿ ಬಸಪ್ಪ ಸಮಿತಿ 1962 ನೋಡಿ, 63ರಲ್ಲಿ ತನ್ನ ವರದಿಯನ್ನು ಸಲ್ಲಿಸುತ್ತೆ. ಈ ಸಮಿತಿ ನಿಜವಾದ ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೆ. 3 ಬದಲಾವಣೆ ಶಿಫಾರಸುಗಳು: ಜಿಲ್ಲಾ ಅಭಿವೃದ್ಧಿ ಮಂಡಳಿ ಬದಲಿಗೆ ಜಿಲ್ಲಾ ಪರಿಷತ್ ತರಬೇಕು, ಗ್ರಾಮೀಣ ಸಭಾ ಪರಿಕಲ್ಪನೆ, ನ್ಯಾಯ ಪಂಚಾಯಿತಿ ಸ್ಥಾಪನೆ. ಅപ്പൊ ಈ ಸಮಿತಿಯು ಸಮಯದಲ್ಲಿ ಕರ್ನಾಟಕದ ಪಂಚಾಯತ್ ರಾಜ್ ಮತ್ತು ಸಚಿವರು ಯಾರಿದ್ರಂದ್ರೆ ಈ ಒಂದು ಸಹಕಾರ ಸಚಿವರು ರಾಮಕೃಷ್ಣ ಹೆಗಡೆ. ಈ ಶಿಫಾರಸಿಗೆ ಅನುಮೋದನೆ ದೊರೆತಿದ್ದ ಒಂದು ಪ್ರಬಲ ಜಿಲ್ಲಾ ಪರಿಷತ್ ವ್ಯವಸ್ಥೆ ಜಾರಿಗೆ ಬರುತ್ತಿತ್ತು, ಆದರೆ ಆಗ್ಲಿಲ್ಲ. ಜಿಲ್ಲಾ ಪರಿಷತ್ ತರಬೇಕಂತ ಹೇಳಿದ್ರು ಇವ್ರು ಬದಲಿಗೆ. ಬಟ್ ಈ ಜಿಲ್ಲಾ ಪರಿಷತ್ ಜಾರಿಗೆ ತಂದ್ರೆ ಏನಾಗುತ್ತೆ ಅಂತ ಗೊತ್ತೇನೆ, ಇಲ್ಲಿ ಯಾಕೆ ಇದನ್ನ ಸದನದಲ್ಲಿ ಜಾರಿಗೆ ಬರಕ್ ಕೊಡಂಗಿಲ್ಲ ಗೊತ್ತೇನು? ನೋಡಿ ಹೆಂಗ್ ಹೇಳ್ತಾರೆ, ಪ್ರಬಲ ಜಿಲ್ಲಾ ಪರಿಷತ್ ವ್ಯವಸ್ಥೆ ಜಾರಿಗೆ ಬಂದರೆ ನಮ್ಮ ಅಸ್ತಿತ್ವ ದುರ್ಬಲಗೊಳ್ಳುತ್ತದೆ. ಹೆಚ್ಚಿನವರು ಇವರು ಆಡಳಿತ ಪಕ್ಷದಲ್ಲಿ ಸಚಿವರು ಪ್ರೆಸೆಂಟ್ ಇರ್ತಕ್ಕಂತ ಆಡಳಿತ ಪಕ್ಷದ ಈಗ ಸದಸ್ಯರಾಗ್ಲಿ ಇವರೇ MLA-ಗಳು, ಆಮೇಲೆ ಈ ಯಾರಂದ್ರೆ MLA-ಗಳು ಎಂಪಿಗಳಲ್ಲ ಸಾರಿ MLA-ಗಳು ಮತ್ತು ಸಚಿವರು ಮಿನಿಸ್ಟ್ರಿಗಳು, ಸಚಿವರು ಮತ್ತು ಶಾಸಕರು ಜಾರಿಗೆ ಬರೋದನ್ನು ತಡೆದು ಬಿಡ್ತಾರೆ ಇದನ್ನ. ಯಾಕಂದ್ರೆ ಜಿಲ್ಲಾ ಪರಿಷತ್ಗೆ ಜಾಸ್ತಿ ಇದೆ, ಏನಾಗುತ್ತೆ ಆಡಳಿತ ಕೊಟ್ಟರೆ ನಮಗೆ ದುರ್ಬಲ ಆಗುತ್ತೆ ಅಂತ ಹೇಳಿ ತಡೆದು ಬಿಡ್ತಾರೆ ಪ್ರಿಯ ಸ್ನೇಹಿತರೆ. ಈ ರೀತಿ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯಿತಿಯ ಸ್ಥಾಪನೆಗೆ ಸಂಬಂಧಪಟ್ಟ ಕೆಲವು ಸುಧಾರಣಾ ಸಮಿತಿಗಳಿರ್ತವೆ ಪ್ರಿಯ ಸ್ನೇಹಿತರೆ. ಇಷ್ಟು ಗೊತ್ತಿರಲಿ. ಇಲ್ಲಿಂದ ನೆಕ್ಸ್ಟ್ ನಿಜವಾದ ಪಂಚಾಯಿತಿ ಪ್ರಾರಂಭಗೊಳ್ಳುತ್ತೆ. ಮುಂದಿನ ತರಗತಿಯಲ್ಲಿ ಮತ್ತೆ ನಾನು ನಿಮ್ಮೊಂದಿಗೆ ಭೇಟಿಯಾಗೋಣ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ಟೆಪ್ ಆಗಿ ನೋಟ್ಸ್ ಮಾಡ್ಕೊತ ಹೋಗಿ. 3 ಕ್ಲಾಸ್ಗಳು ಕಂಪ್ಲೀಟ್ ಆಗಿದೆ ನೋಡಿ. ಧನ್ಯವಾದ.